ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಚಾನಲ್ನ ಯಾರಾಗ ಹೊಸಬರೋ ನೋಡ್ತಿದ್ರೆ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಹೋದ ಕ್ಲಾಸಲ್ಲಿ ಡೈನಾಮಿಕ್ಸ್ ಅಂದರೆ ಮೋಷನ್ ಮೇಲೆ ಚಾಪ್ಟರ್ನ ಹೇಳಲಾಗಿತ್ತು. ಈಗ ಆ ಚಾಪ್ಟರ್ ಮೇಲೆ ಸ್ವಲ್ಪ ಕ್ವಶನ್ಗಳನ್ನ ನೋಡೋಣ. ಸೊ ಮೊದಲನೇ ಕ್ವಶನ್, ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗುತ್ತದೆ. ಇದು ನ್ಯೂಟನ್ನ ಯಾವ ನಿಯಮವನ್ನು ವಿವರಿಸುತ್ತದೆ? ಸೊ ಇದು ನ್ಯೂಟನ್ನ ಮೊದಲನೇ ನಿಯಮ, ಜಡತ್ವದ ಮೇಲೆ ಅಂದರೆ ಇನರ್ಸಿಯಾ ಮೇಲೆ ಇದೆ. ಸೊ ಆ ನಿಯಮವನ್ನು ಅವಲಂಬಿಸುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಗಡಿಯಾರಗಳಲ್ಲಿ ಒಂದು ಗಡಿಯಾರವು ಆಂದೋಲಕ ಸ್ಟ್ರಿಂಗನ್ನು ಆಧರಿಸಿದೆ, ಇನ್ನೊಂದು ಆಂದೋಲನದ ಲೋಲಕವನ್ನು ಆಧರಿಸಿದೆ. ಇವೆರಡೂ ಭೂಮಿಯ ಮೇಲಿದ್ದಾಗ ಸರಿಯಾದ ಸಮಯ ತೋರಿಸುತ್ತಿವೆ. ಈ ಗಡಿಯಾರಗಳನ್ನು ಚಂದ್ರನಲ್ಲಿ ತೆಗೆದುಕೊಂಡು ಹೋದಾಗ, ಸೊ ಇವೆರಡು ಆಂದೋಲನ ಲೋಲಕ ಗಡಿಯಾರ ಹಾಗೂ ಆಂದೋಲಕ ಸ್ಟ್ರಿಂಗ್ ಆಧರಿಸಿದ ಗಡಿಯಾರವನ್ನು ಇವೆರಡದ್ರೊಳಗೆ ಭೂಮಿ ಮ್ಯಾಗ ಎರಡು ಸರಿಯಾಗಿ ಸಮಯ ತೋರಿಸ್ತಾವ. ಆದರೆ ಚಂದ್ರನ ಮೇಲೆ ತೆಗೆದುಕೊಂಡು ಹೋದಾಗ ಇದ್ರೊಳಗೆ ಯಾವುದು ಸರಿಯಾಗಿ ಟೈಮನ್ನು ತೋರಿಸ್ತದೆ ಅಂದರೆ ಸ್ಟ್ರಿಂಗ್ ಗಡಿಯಾರವನ್ನು ಟೈಮ ಸರಿಯಾಗಿ ತೋರಿಸ್ತದೆ. ನೆಕ್ಸ್ಟ್, 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿರುವ 20 ಡಿಗ್ರಿಗೆ ಕಾಯಿಸಿದಾಗ ಅದರ ಗಾತ್ರವು ಏನಾಗುತ್ತದೆ? ಅದರ ಗಾತ್ರವು ಮೊದಲು ಕಡಿಮೆಯಾಗಿ ಅನಂತರ ಹೆಚ್ಚಾಗುತ್ತದೆ. ಸೊ ಅದರ ಗಾತ್ರ ಮೊದಲ ಕಡಿಮೆಯಾಗಿ ನಂತರ ಜಾಸ್ತಿ ಆಗುತ್ತದೆ. ನೆಕ್ಸ್ಟ್, ಒಂದು ಗಡಿಯಾರದಲ್ಲಿ 1 ನಿಮಿಷವನ್ನು ತೋರಿಸುವ ಮುಳ್ಳಿನ ತುದಿಯು ಚಲನೆಯನ್ನು ಗಮನಿಸಿ, ಅದು ಗಂಟೆ ಒಳಗೆ ಏನಾಗುತ್ತದೆ? ಸೊ ಇದಕ್ಕೆ ಆನ್ಸರ್, ಅದರದ ಸ್ಥಾನಪಲ್ಲಟವು 0 ಆಗಿರ್ತದೆ ಹಾಗೂ ಅದರ ಸರಾಸರಿ ವೇಗವು 0 ಆಗಿರ್ತದೆ. ನೆಕ್ಸ್ಟ್, ಸ್ಥಿರ ವೇಗವಾದ 30 km/h ವೇಗದಲ್ಲಿ ಚಲಿಸುತ್ತಿರುವ ಕಾರಿನಲ್ಲಿ ಕುಳಿತು ರಸ್ತೆಗೆ ಸಂಬಂಧಿಸಿದಂತೆ ಪೂರ್ವಾಭಿಮುಖವಾಗಿ ಚಲಿಸುವಾಗ ಒಬ್ಬ ವ್ಯಕ್ತಿಯು ಚೆಂಡನ್ನು ಕೆಲವು ಕಿಲೋಮೀಟರ್ವರೆಗೆ ಲಂಬವಾಗಿ ಮೇಲ್ಮುಖವಾಗಿ ಎಸೆಯುತ್ತಾನೆ. ನಾವು ಹಾರಾಟದ ಅವಧಿಯಲ್ಲಿ ಗಾಳಿಯ ಪ್ರತಿರೋಧವನ್ನು ಸಂಪೂರ್ಣವಾಗಿ ಕಡೆಗಣಿಸಿದಲ್ಲಿ ಚೆಂಡು ಏನಾಗುತ್ತದೆ? ಕಾರ್ನಲ್ಲಿ ಚಲಿಸುತ್ತಿರುವ ವ್ಯಕ್ತಿಯ ಮೇಲೆ ಚೆಂಡ ಬೀಳುತ್ತದೆ. ನೆಕ್ಸ್ಟ್, ಗಡಿಯಾರದ ಲೋಲಕದಲ್ಲಿ ಅಧಿಕ ಭಾರವಾದ ಬಿಂದು ರಾಶಿ ಇದ್ದಿದ್ದು ಅದನ್ನು ರಾಶಿರಹಿತ ದಾರದಿಂದ ಕಟ್ಟಲಾಗಿದೆ. ಸೊ ಅದು ವೇಗವಾಗಿ ಆಂದೋಲನಗೊಂಡು ಗಡಿಯಾರ ವೇಗವಾಗಿ ಸಾಗುತ್ತಿದೆ. ಕೆಳಗಿನ ಯಾವ ಆಯ್ಕೆ ಆಧರಿಸಿ ಆಂದೋಲನ ವೇಳೆ ತಗ್ಗಿಸಬಹುದು? ಸೊ ಇಲ್ಲಿ ಲೋಲಕದ ಉದ್ದವನ್ನು ಹೆಚ್ಚಿಸುವ ಮೂಲಕ ಅದರ ವೇಗವನ್ನು ನಾವು ಕಡಿಮೆ ಮಾಡಬಹುದು ಅಥವಾ ಆಂದೋಲನದ ವೇಳೆಯನ್ನು ತಗ್ಗಿಸಬಹುದು. ನೆಕ್ಸ್ಟ್, ಡ್ಯಾಶ್ ಒಂದು ರೈಲು ಪಥದ ಒಂದು ತಿರುವಿನಲ್ಲಿ ಹೋಲಿಕೆ ಮಾಡಿದಾಗ ಅದರ ಹೊರಪಥ ಅಥವಾ ಅಂಚು ಒಳಗಿನದಕ್ಕಿಂತ ಎತ್ತರದಲ್ಲಿ ಏರಿಕೆಯಾಗಿರುವುದು. ಸೊ ಯಾವುದಕ್ಕೆ ಎತ್ತರವಾಗಿರ್ತದೆ ಅಂದರೆ ಏರಿಕೆಯಾಗಿರ್ತದೆ ಅಂದ್ರೆ ಅದು ಇದಕ್ಕೆ ಆನ್ಸರ್ ಬಂದು ರೈಲಿನ ತೂಕದ ಸಮತಲ ಘಟಕದಿಂದಾದ ಅಗತ್ಯವಾದ ಕೇಂದ್ರಾಭಿಗಾಮಿ ಬಲವನ್ನು ಪಡೆಯಲು. ಸೊ ಕೇಂದ್ರಾಭಿಗಾಮಿ ಬಲವನ್ನು ಪಡೆಯಲು ಅದು ಒಳಗಿನದಕ್ಕಿಂತ ಎತ್ತರದಲ್ಲಿ ಏರಿಕೆ ಆಗಿರ್ತದೆ. ಸೊ ನೀವು ರೈಲ್ ಟ್ರ್ಯಾಕ್ ನೋಡ್ಬೋದು, ಅದರ ತಿರುವಿನಲ್ಲಿ ಹೋಲಿಕೆ ಮಾಡಿದಾಗ ಒಳಗಿನ ಅಂಚ ಕಡಿಮೆ ಇರ್ತಾವೆ, ಹೊರಗಿನ ಅಂಚ ಎತ್ತರ ಇರ್ತಾವೆ. ರೈಲಿನ ಅದರ ಗಾಲಿ ನೋಡಿದಾಗ ಅಂದರೆ ಟ್ರ್ಯಾಕ್ ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ. ನೆಕ್ಸ್ಟ್, ಲೋಲಕವುಳ್ಳ ಗಡಿಯಾರವು ಇತರ ಗಡಿಯಾರಗಳಿಗಿಂತಲೂ ಈ ಕೆಳಕಂಡಗಳ ಪೈಕಿ ಒಂದು ಸ್ಥಳದಲ್ಲಿ ವೇಗವಾಗಿ ಓಡುತ್ತವೆ. ಸೊ ಯಾವ ಸ್ಥಳದಲ್ಲಿ ವೇಗವಾಗಿ ಓಡುತ್ತವೆ? ಇದಕ್ಕೆ ಆನ್ಸರ ಗಣಿಯಲ್ಲಿ ವೇಗವಾಗಿ ಓಡುತ್ತವೆ. ಸೊ ನೆಕ್ಸ್ಟ್, ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದೆ. ಜೆಟ್ ವಿಮಾನ, ಸೊ ಇದಕ್ಕೆ ಆನ್ಸರ ಮೂರನೇ ನಿಯಮ. ಅಂದ್ರೆ ಮೂರನೇ ನಿಯಮ ಐತಿ, ಕ್ರಿಯೆಗೆ ಪ್ರತಿಕ್ರಿಯೆ, ಸಮವಾದ ಅಥವಾ ವಿರುದ್ಧವಾದ ಒಂದು ಪ್ರತಿಕ್ರಿಯೆ. ಸೊ ವಿಮಾನದಲ್ಲಿ
ಇಂಧನ ಉರಿದು ಹೊರಗೆ ಉರಿ ಬರುವ ಮೂಲಕ ಅದು ವಿಮಾನವನ್ನು ಮುಂದಕ್ಕೆ ತಳ್ಳಿ ಹಾರುವಂತೆ ಮಾಡುತ್ತದೆ. ನೆಕ್ಸ್ಟ್, ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ, ಅಂದರೆ ಸ್ವತಂತ್ರವಾಗಿದೆ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಒತ್ತಡ. ವೇಗ ಅನ್ನೋದು ಒತ್ತಡವನ್ನು ಅವಲಂಬಿಸಿಲ್ಲ. ಒಂದು ಹುಡುಗಿಯು ಒಂದು ಉಯ್ಯಾಲೆಯಲ್ಲಿ ಕುಳಿತಿರುವ ಸ್ಥಿತಿಯಲ್ಲಿ ಉಯ್ಯಾಲೆ ಆಡುತ್ತಿದ್ದಾಳೆ. ಅವಳು ನಿಂತ ಸ್ಥಿತಿಯಲ್ಲಿದ್ದರೆ ತೂಗಾಡುವ ಅವಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಇದಕ್ಕೆ ಆನ್ಸರ್ ಕಾಲಾವಧಿಯು ಕಡಿಮೆ ಆಗಿರುತ್ತದೆ. ನೆಕ್ಸ್ಟ್, ಈ ಮುಂದಿನ ಯಾವ ಚಲನೆ ಅಥವಾ ಸಂದರ್ಭ ಸಾಧ್ಯವಿಲ್ಲ ಅಂತ ಕೇಳಾರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಒಬ್ಬ ವ್ಯಕ್ತಿಯು ಉತ್ತರಾಭಿಮುಖ ವೇಗದಿಂದ ಮತ್ತು ಉತ್ತರಾಭಿಮುಖ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಒಬ್ಬ ವ್ಯಕ್ತಿಯು ಉತ್ತರಾಭಿಮುಖ ವೇಗದಿಂದ ಮತ್ತು ದಕ್ಷಿಣಾಭಿಮುಖ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಒಬ್ಬ ವ್ಯಕ್ತಿಯು ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಸೊ ಒಬ್ಬ ವ್ಯಕ್ತಿಯು ಸ್ಥಿರ ವೇಗೋತ್ಕರ್ಷದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಸೊ ಒಬ್ಬ ವ್ಯಕ್ತಿ ಯಾವ ರೀತಿ ಚಲಿಸ್ಬೋದು? ಸ್ಥಿರ ವೇಗದಿಂದ ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸಬಹುದು. ಸಾಧ್ಯವಿಲ್ಲ ಇದು ಸಂದರ್ಭ. ಸೊ ಒಬ್ಬ ಉತ್ತರಾಭಿಮುಖ ವೇಗದಿಂದ ದಕ್ಷಿಣಾಭಿಮುಖ ವೇಗೋತ್ಕರ್ಷಕ್ಕೆ ಚಲಿಸಬಹುದು. ಸೊ ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ಉತ್ತರಾಭಿಮುಖ ವೇಗೋತ್ಕರ್ಷಕ್ಕೆ ಚಲಿಸಬಹುದು. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ ಸ್ಥಿರ ವೇಗೋತ್ಕರ್ಷದಿಂದ ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಸೊ ಬಟ್ ಇಲ್ಲೇನಾಗುತ್ತೆ? ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಇದು ಸಾಧ್ಯವಿಲ್ಲ. ನೆಕ್ಸ್ಟ್, ಯಾವ ನಿಯಮವನ್ನು ಜಡತ್ವ ನಿಯಮ ಎಂದು ಕರೆಯಲಾಗುತ್ತದೆ? ಸೊ ನ್ಯೂಟನ್ನ ಮೊದಲನೇ ನಿಯಮವನ್ನು ಜಡತ್ವ ನಿಯಮ ಎಂದು ಕರೆಯಲಾಗುತ್ತದೆ. ಮಾಹಿತಿ ಪ್ರಸರಣದ ವೇಗವನ್ನು ಅಳೆಯಲು ಬಳಸುವ ಯೂನಿಟ್ ಯಾವುದು? ಮಾಹಿತಿ ಪ್ರಸರಣ. ಸೊ ಇದಕ್ಕೆ ಆನ್ಸರ್ ಬಿಟ್ಸ್ ಪರ್ ಸೆಕೆಂಡ್ ಒಳಗೆ ನಾವು ಅಳೆಯಬಹುದು. ಒಂದು ವಿದ್ಯುತ್ಕಾಂತೀಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನವು ಇದಾಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? 30 ಮೆಗಾಹರ್ಟ್ಜ್ದಿಂದ 300 ಮೆಗಾಹರ್ಟ್ಜ್ವರೆಗೆ ಅಳೆಯಬಹುದು. ನೆಕ್ಸ್ಟ್, ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯದ ತತ್ವ ಇದಾಗಿದೆ. ಸೊ ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯತತ್ವ ಕೇಂದ್ರತೆಯಾಗಿ ಬಲ ಆಗಿದೆ. ನೆಕ್ಸ್ಟ್, ಆಂದೋಲಿಸುವ ಸ್ಟ್ರಿಂಗ್ಗಳನ್ನು ಆಧರಿಸಿದ ಗಡಿಯಾರವೊಂದನ್ನು ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ ಅವುಗಳಲ್ಲಿ ಯಾವುದು ಉಂಟಾಗುತ್ತದೆ? ಸೊ ಇದಕ್ಕೆ ಆನ್ಸರ್ ಏನ? ಭೂಮಿಯ ಮೇಲೆ ಯಾವ ಸಮಯವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಏಕರೂಪದ ವರ್ತುಲ ಚಲನೆಯಲ್ಲಿ ಇದೇನ ಎ ವರ್ಗ ವರ್ಧನವು ಇದಾಗಿರುತ್ತದೆ. ಸೊ ಎ ವರ್ಗ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಏಕರೂಪದ ವರ್ಧನವು. ಸೊ ಇದಕ್ಕೆ ಆನ್ಸರ್ ಪ್ರಮಾಣದಲ್ಲಿ ಸ್ಥಿರವಾಗಿರುತ್ತದೆ, ತ್ರಿಜ್ಯಾಕಾರವಾಗಿ ಒಳಭಿಮುಖವಾಗಿರುತ್ತದೆ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಗಡಿಯಾರವೊಂದರಲ್ಲಿ ಲೋಳಕ್ಕೆ ಸಂಪಾದಿತವಾಗಿರುವ ಘಟಕ ಇದಾಗಿದೆ. ಸೊ ಯಾವುದಾಗಿದೆ? ಇದಕ್ಕೆ ಆನ್ಸರ್ ಬಂದು ತುಲಾಚಕ್ರ ಆಗಿದೆ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ಸ್ ಗಡಿಯಾರವೊಂದರಲ್ಲಿ ಲೋಳಕ್ಕೆ ಸಂಪಾದಿತವಾಗಿರುವ ಘಟಕವು ಇದಾಗಿದೆ. ಸೊ ಇದಕ್ಕಿಂತ ತುಲಾಚಕ್ರ. ಸೊ ನೆಕ್ಸ್ಟ್, ನ್ಯೂಟನ್ ಯಾವುದರ ಮಾಪನಕ್ಕೆ ಸಂಬಂಧಿಸಿದ್ದು? ನ್ಯೂಟನ್ ಅನ್ನೋದು ಬಲ. ಸೊ F=ma ಸಂಬಂಧಿಸಿತಿ. ನೆಕ್ಸ್ಟ್, ಓಡೋಮೀಟರ್ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ? ಸೊ ಓಡೋಮೀಟರ್ನಿಂದ ದೂರವನ್ನು ಅಳೆಯಲಾಗುತ್ತದೆ. ನೆಕ್ಸ್ಟ್, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ಸೊ ಇದಕ್ಕೆ ಆನ್ಸರ್ ಏನ? ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಗಳ ನಡುವಣ ಬಲಕ್ಕೆ
ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನು ಅನ್ವಯಿಸಲಾಗಿದೆ. ನೆಕ್ಸ್ಟ್ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಮತ್ತು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಇದು ಯಾರ ಪ್ರತಿಪಾದಿಸಿದ ತತ್ವವಾಗಿದೆ? ಸೊ ಇದು ಪ್ರತಿಪಾದಿಸಿದ ತತ್ವವಾಗಿದೆ. ಐಸಾಕ್ ನ್ಯೂಟನ್ನ ಮೂರನೇ ನಿಯಮ. ನೆಕ್ಸ್ಟ್ ಆಟೋಮೊಬೈಲ್ಗಳ ಮತ್ತು ರೈಲ್ವೆ ಗಾಡಿಗಳ ಆಘಾತರಹಿತರುಕಗಳ ಸ್ಟ್ರಿಂಗ್ಗಳನ್ನು ರಬ್ಬರ್ನಿಂದ ಮಾಡದೆ ಉಕ್ಕಿನಿಂದ ಮಾಡಿರುವುದಕ್ಕೆ ಕಾರಣವೇನೆಂದರೆ? ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇವು ರಬ್ಬರ್ಗಿಂತ ಉಕ್ಕು ಹೆಚ್ಚು ಎಲಾಸ್ಟಿಕ್ ಆಗಿದೆ. ಸೊ ಅದಕ್ಕಾಗಿ ರಬ್ಬರ್ಗಿಂತ ಉಕ್ಕನ್ನು ಬಳಸ್ತಾರೆ. ಒಂದು ರೈಫಲ್ನಿಂದ ಗುಂಡನ್ನು ಹಾರಿಸಿದಾಗ ರೈಫಲ್ ಹಿಂದಕ್ಕೆ ಚಿಮ್ಮುತ್ತದೆ. ಗುಂಡಿಗೆ ಹೋಲಿಸಿದರೆ ರೈಫಲ್ನ ಗತಿಶಕ್ತಿಯು ಏನಾಗಿರ್ತದೆ? ಗುಂಡಿಗೆ ಹೋಲಿಸಿದರೆ ರೈಫಲ್ನ ಗತಿಶಕ್ತಿ ಕಡಿಮೆನೇ ಇರ್ತದೆ. ಗುಂಡು ಜಾಸ್ತಿ ಸ್ಪೀಡ್ಲಿ ಹೋಗ್ತದೆ. ಅದೇ ರೀತಿ ರೈಫಲ್ ಅಷ್ಟು ಸ್ಪೀಡ್ಲಿ ಹಿಂದೆ ಬರೋದಿಲ್ಲದ. ಒಂದು ಚಲಿಸುತ್ತಿರುವ ರೈಲಿನ ಕಿಟಕಿಯಿಂದ ವಸ್ತುವೊಂದನ್ನು ಹಾಕಲಾಗುತ್ತದೆ. ನೆಲದ ಮೇಲೆ ನಿಂತಿರುವ ವ್ಯಕ್ತಿಯ ದೃಷ್ಟಿಯಿಂದ ಆ ವಸ್ತು ನೆಲಕ್ಕೆ ಬಿದ್ದ ಕೂಡಲೇ ಏನಾಗುತ್ತದೆ? ಬಿದ್ದ ಕೂಡಲೇ ಪರವಲಯವಾಗಿ ಚಲಿಸುತ್ತದೆ. ನೆಕ್ಸ್ಟ್ ಒಂದು ವಸ್ತುವನ್ನು ವೃತ್ತಿಯ ಬೇಕಾಗುವ ಕೇಂದ್ರಾಭಿಮುಖ ಬಲ ಇವುಗಳನ್ನು ಅವಲಂಬಿಸುವುದು. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಏನಾಗುತ್ತೆ? ಇದಕ್ಕೆ ಆನ್ಸರ್ ದ್ರವ್ಯರಾಶಿ ಬೇಕು, ವೇಗ ಬೇಕು, ಮತ್ತೇನು ಬೇಕು? ಪಥದ ತ್ರಿಜ್ಯ ಬೇಕು. ನೆಕ್ಸ್ಟ್ ಪಕ್ಷಿಗಳ ಮುನ್ನಡೆಯ ಚಲನೆ ಹಾಗೂ ಮೇಲ್ಮುಖದ ಚಲನೆಗೆ ಕಾರಣ. ಮುನ್ನಡೆ ಚಲನೆ ಮತ್ತು ಮೇಲ್ಮುಖದ ಚಲನೆಗೆ ಕಾರಣ ಏನಪ್ಪ ಅಂತಂದ್ರೆ ರೆಕ್ಕೆಗಳ ಬಡಿತ. ರೆಕ್ಕೆಗಳನ್ನು ಬಡಿದಾಗ ಮೇಲಕ್ಕೆ ಹಾರುತ್ತವೆ ಹಾಗೂ ಮುಂದೆ ಸಾಗುತ್ತವೆ. ಒಂದು ಸರಳ ಯಂತ್ರವು ಇದನ್ನು ಮಾಡುವುದರಲ್ಲಿ ವ್ಯಕ್ತಿಗೆ ಸಹಾಯಕವಾಗಿದೆ. ಸೊ ಇದಕ್ಕೆ ಆನ್ಸರ್ ಕಡಿಮೆ ಬಲದಿಂದ ಅದೇ ಮೊತ್ತದ ಕಾರ್ಯ ಮಾಡುವುದು ಸಹಾಯಕವಾಗಿದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಸದಿಶ ಸೂಚಕವಾಗಿರುತ್ತದೆ? ಸದಿಶ ಸೂಚಕ ಸಂವೇಗ ಅನ್ನೋದು ಸದಿಶ ಅಂದ್ರೆ ವೆಕ್ಟರ್ ಫಾರ್ಮ್. ಸೊ ಇದು ವೆಕ್ಟರ್ ಇರ್ತದೆ. ಇವೆಲ್ಲ ಸ್ಕೇಲಾರ್ ಕ್ವಾಂಟಿಟಿ, ಒತ್ತಡ, ಶಕ್ತಿ, ಕೆಲಸ. ಇಲ್ಲಿ ವೆಕ್ಟರ್ ಅಂದ್ರೆ ಡೈರೆಕ್ಷನ್ ಇರ್ತದೆ. ಇದ್ರೊಳಗೆ ಸ್ಕೇಲಾರ್ ಒಳಗೆ ನೋ ಡೈರೆಕ್ಷನ್ ಇನ್ ದೀಸ್. ಸೊ ಒಂದು ಕಾರು ರಸ್ತೆಯ ಮೇಲೆ ಗಂಟೆಗೆ 60 ಕಿಲೋಮೀಟರ್ ಏಕ ಸಮಾನ ವೇಗದಲ್ಲಿ ಓಡುತ್ತಿದೆ. ಆ ಕಾರಿನ ಮೇಲೆ ಉಂಟಾಗುತ್ತಿರುವ ಫಲಿತ ಪರಿಣಾಮ ಬಲ. ಸೊ ಏನಾಗಿರ್ತದೆ? ಕಾರು ಚಲಿಸುತ್ತಿರುವ ವಿರುದ್ಧ ದಿಕ್ಕಿನಲ್ಲಿ ಪ್ರತಿರೋಧಕ ಬಲ ಆಗಿರ್ತದೆ. ನೆಕ್ಸ್ಟ್ ಸೈಕಲ್ಗಳಲ್ಲಿ ಗುಂಡು ಹೊರಳುಗಳು ಇದಕ್ಕಾಗಿ ಬಳಸಲ್ಪಡುತ್ತವೆ. ಸೊ ಚಕ್ರ ಮತ್ತು ಅಕ್ಷ ದುಂಡಗಳ ಘರ್ಷಣೆ ತಗ್ಗಿಸಲು ಗುಂಡುಗಳು ಅಂದ್ರೆ ಬೇರಿಂಗ್ಸ್ ನೋಡ್ಬೋದು ನೀವು. ಬೇರಿಂಗ್ಸ್ ಇರ್ತಾವೆ. ಸೊ ಇವುಗಳ ಈ ಚಕ್ರದ ಇಲ್ಲಿ ಅಕ್ಷಕ ಹಾಗೂ ಈ ಚಕ್ರಕ್ಕೆ ಘರ್ಷಣೆ ಆಗಬಾರ್ದಂತ ಗುಂಡುಗಳನ್ನು ಬಳಸಿರ್ತಾರೆ. ನೆಕ್ಸ್ಟ್ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ? ಸೊ ಇದಕ್ಕೆ ಆನ್ಸರ್ ಏನೋ ಘರ್ಷಣಾ ಬಲ ಇದಕ್ಕೆ ನಿಲ್ಲುವಂತೆ ಮಾಡ್ತದೆ. ಸೊ ನಾವು ಬ್ರೇಕ್ ಹಾಕಿದಾಗ ನೋಡ್ಬೋದು, ಅದು ಜಗ್ ಹಿಡಿದಾಗ ಸೈಕಲ್ ಬ್ರೇಕ್ ಕೊಡಿ ಹಾಗೂ ಗಾಲಿ ನಡುವೆ ಬ್ರೇಕ್ ಕೊಡಿ ಅನ್ನು ಹಿಚ್ಕಿದಾಗ ಸೊ ಘರ್ಷಣೆಗೆ ಉಂಟಾಗಿ ಚಲಿಸುತ್ತಿರುವ ವಸ್ತು ನಿಲ್ಲುತ್ತದೆ. ನೆಕ್ಸ್ಟ್ ರುದರ್ಫೋರ್ಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಅಲ್ಪ ಕಿರಣ ವಿಚಲಿತವಾಗುವುದು. ಸೊ ಇದಕ್ಕೆ ಆನ್ಸರ್ ವಿಕಿರಣ ಬಲದಿಂದ ಚದುರುವಿಕೆಯ ಪ್ರಯೋಗದಲ್ಲಿ ಅಲ್ಪ ಕಿರಣ ವಿಚಲಿತ ಆಗುತ್ತದೆ.
ನೆಕ್ಸ್ಟ್ ಸರಳ ಲೋಳಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು. ಸೊ ದಾರದ ಉದ್ದ 4 ಪಟ್ಟು ಇರಬೇಕು ದ್ವಿಗುಣಗೊಳಿಸಲು. ಲಂಬವಾಗಿ ಮೇಲಕ್ಕೆ ಎತ್ತುವುದಕ್ಕಿಂತ ಕಲ್ಲನ್ನು ಇಳಿಜಾರಿನ ರಸ್ತೆ ಮೇಲೆ ಉರುಳಿಸುವುದು ಸುಲಭ, ಏಕೆಂದರೆ ಇದಕ್ಕೆ ಕಾರಣ ಏನು? ಕಲ್ಲು ಉರುಳಿಸುವ ಕೆಲಸ ಅದನ್ನು ಎತ್ತುವುದಕ್ಕಿಂತ ಕಡಿಮೆ. ಹೌದು, ಈ ಕಲ್ಲು ಐತಂದ್ರೆ ಇದಕ್ಕೆ ನಾವು ಫೋರ್ಸ್ ಹಾಕಿ ಬಲವನ್ನು ಹಾಕಿ ಎತ್ತೋದಕ್ಕಿಂತ ಇದನ್ನ ತಳ್ಳಿ ಬಿಟ್ಟರೆ ಆಗ್ತದೆ, ಈಜಿ ಆಗಿರ್ತದೆ. ನೆಕ್ಸ್ಟ್ ಕೆಳಗಿನ ಜೋಡಿಗಳಲ್ಲಿ ಭೌತಿಕ ಪರಿಮಾಣಗಳು ಒಂದೇ ಆಯಾಮವನ್ನು ಹೊಂದಿರುವ ಜೋಡಿಯನ್ನು ಆರಿಸಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಪ್ರಚೋದನೆ ಮತ್ತು ಬಲ ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.